ಪೋಷಕರನ್ನ, ಮಗುವಿನ ಪೋಷಕರೇನಿದ್ದಾರೆ ಅವರ ನಿರ್ಲಕ್ಷ್ಯ ಪರಮಾವಧಿಯಿಂದಾಗಿ ಈ ಅಚಾತುರ್ಯ ಆಗಿದೆ. 3 ಕಿಲೋಮೀಟರ್ ದೂರ, 3 ಕಿಲೋಮೀಟರ್ಗೆ ಹೆಚ್ಚು ದೂರ ವ್ಯಾಪ್ತಿಯಲ್ಲಿ ಮಗು ಸಿಕ್ಕಿದೆ ಅಂತ. ಒಂದು ರಾತ್ರಿಗಿಡೀ 3 ಕಿಲೋಮೀಟರ್ ವ್ಯಾಪ್ತಿಯನ್ನ ಮಗು ನಡೆದುಕೊಂಡು ಹೋಗಿ ತಲುಪೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು, ಈ ಮಗುವನ್ನ ಇವರೇ ಎತ್ಕೊಂಡು ಕಿಡ್ನಾಪ್ ಮಾಡಿದ್ರು ಅನ್ನೋ ಅಂತ ನಿಟ್ಟಿನಲ್ಲೂ ಕೂಡ ಇದು ಚರ್ಚೆ ಆಗ್ಬೋದು. ದೊಡ್ಡ ತಲೆನೋವು ತಪ್ಪಿರೋದು ಅರಣ್ಯ ಇಲಾಖೆಗೆ ಮತ್ತೆ ಪೊಲೀಸ್ ಇಲಾಖೆ. ಸ್ನೇಹಿತರ ನಮಸ್ಕಾರ, ಹೇಗಿದ್ದೀರಿ? 2 ದಿನದಿಂದ ಒಂದು ಸುದ್ದಿ ತುಂಬಾನೇ ಹರಿದಾಡ್ತಾ ಇದೆ, ಎಲ್ಲೆಡೆ ಸ್ಪ್ರೆಡ್ ಆಗ್ತಾ ಇದೆ. ಕೊಡಗು ಜಿಲ್ಲೆಯ ದಕ್ಷಿಣ ಕೊಡಗು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಕೊಂಗಣ ಗ್ರಾಮದಲ್ಲಿ ಆದಂತಹ ಬೆಳವಣಿಗೆಯ ವಿಚಾರ ನಿಮ್ಗೆಲ್ರಿಗೂ ಈ ವಿಚಾರ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೇನೆ. ಒಂದು ಕಾರ್ಮಿಕ ಕುಟುಂಬಕ್ಕೆ ಸೇರಿದಂತಹ ಮಗು, 2 ವರ್ಷದ ಮಗು, ತಂದೆ ತಾಯಿ ತೋಟ ಕೆಲಸಕ್ಕೆ ಕಾಫಿ ಕೊಯ್ಲಿಗೆ ಹೋಗಿರ್ತಾರೆ. ಆ ಮಗು ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇರುತ್ತೆ. ಮಗು ಅನಂತರದಲ್ಲಿ ಮಕ್ಕಳೆಲ್ಲ ಒಂದಾಗ್ತಾರೆ, ಆ ಮಗು ಮಾತ್ರ ಸಪ್ರೇಟ್ ಆಗುತ್ತೆ, ತೋಟದೊಳಗೆ ಕಾಣೆಯಾಗುತ್ತೆ. ತಂದೆ ತಾಯಿ ಬಂದು ಹುಡುಕ್ತಾರೆ, ರಾತ್ರಿ ಇಡೀ ಹುಡುಕ್ತಾರೆ, ಸಿಗೋದಿಲ್ಲ. ಒಂದು ದಿನ ಪೂರ್ತಿ ಆ ಮಗು ಆ ಕಾಡಿನೊಳಗೆ, ತೋಟದ ಒಳಗೆ ಕಳೆದಿದೆ. ಮಾರನೇ ದಿನ ಆ ಮಗು ಸಿಗುತ್ತೆ. ಒಂದು ಶ್ವಾನ ಬಂದು ಆ ಮಗುವನ್ನ ಪತ್ತೆ ಮಾಡಿ ಕೊಟ್ಟಿದೆ ಅನ್ನೋಂತಹ ವಿಚಾರ ಎಲ್ಲೆಡೆ ಸುದ್ದಿ ಆಗ್ತಾ ಇದೆ. ಒಳ್ಳೆ ವಿಚಾರನೆ. ಮಗು ಮಿಸ್ ಆದಂತಹ ಮಗು ಏನು ಸಮಸ್ಯೆ ಆಗದೆ ಯಥಾ ಪ್ರಕಾರ ಸಿಕ್ಕಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಆ ಶ್ವಾನ ಪತ್ತೆ ಮಾಡಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಒಳ್ಳೆಯ ಬೆಳವಣಿಗೆ. ಯಾಕೆಂತಂದ್ರೆ ಸಾಕಷ್ಟು ಮಂದಿ ಸಾರ್ವಜನಿಕರು, ಪೊಲೀಸರು, ಅರಣ್ಯ ಇಲಾಖೆಯ ಸಿಬ್ಬಂದಿ ಒಂದು 60-70-100 ಹತ್ರ ಜನ ಹುಡುಕಾಟದಲ್ಲಿ ಭಾಗಿಯಾಗಿರ್ತಾರೆ, ಸಿಕ್ಕಿರೋದಿಲ್ಲ. ಆದರೆ ಒಂದು ಶ್ವಾನ ಹುಡುಕಿದೆ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರ. ನಾವು ಪ್ರಾಣಿಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತೇವೆ. ಈ ಆಯಾಮದಲ್ಲೂ ಕೂಡ ಒಂದು ಪ್ರಾಣಿಯ ನೆರವು ಸಿಕ್ಕಿದೆ ಅಂತ ಹೇಳಿದ್ರೆ ಖುಷಿ ಪಡುವಂತಹ ವಿಚಾರ. ಆದರೆ ನನಗೆ ಈ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ, ಒಂದಷ್ಟು ಜನರ ಜೊತೆ ಮಾತನಾಡ್ತಾ ಹೋದಾಗ, ಈ ಅಪರಾಧ ಪ್ರಕರಣದಲ್ಲಿ ದಶಕಗಳ ಕಾಲ ಅನುಭವ ಇರುವಂತಹ ಹಿರಿಯರನ್ನ ಮಾತನಾಡಿಸಿದಾಗ, ಅಲ್ಲಿನ ಸ್ಥಳೀಯರ ಒಂದಷ್ಟು ಜನರನ್ನ ಮಾತಾಡಿಸಿದಾಗ ಬೇರೆ ಬೇರೆ ರೀತಿಯಾದಂತಹ ಅನುಮಾನಗಳು ಕಾಡಲಿಕ್ಕೆ ಶುರುವಾಗ್ತವೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಮೊದಲನೇದಾಗಿ ನಾನು ಗೊತ್ತು ಮಾಡೋದು ಅವರ ಪೋಷಕರನ್ನ, ಮಗುವಿನ ಪೋಷಕರೇನಿದ್ದಾರೆ ಅವರ ನಿರ್ಲಕ್ಷ್ಯ ಪರಮಾವಧಿಯಿಂದಾಗಿ ಈ ಅಚಾತುರ್ಯ ಆಗಿದೆ. ಯಾಕೆಂತಂದ್ರೆ 2 ವರ್ಷದ ಮಗುವನ್ನ ತೋಟಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅವರು ಕಾಫಿ ಕೊಯ್ಲಿಗೆ ಹೋಗಿದ್ದಾರೆ. ಒಂದು ಕಣ್ಣು ಈ ಮಗುವಿನ ಮೇಲೆ ಇರಬೇಕಾಗಿತ್ತು, ಆದರೆ ಇರಲಿಲ್ಲ. ಆ ಮಗುವನ್ನ ಬಿಟ್ಟು ಊಟದ ನಂತರದ ಮಗುವನ್ನ ಬಿಟ್ಟು ಇವರು ತಮ್ಮ ಪಾಡಿಗೆ ಕೆಲಸಕ್ಕೆ ಹೋಗಿದ್ದಾರೆ. ಇದು ಈ ಮೊದಲ ಪ್ರಕರಣ ಅಂತ ಅಲ್ಲ. ನಾವು ಕೊಡಗಿನಲ್ಲಿ ಗಮನಿಸಿದಾಗ ಈ ಲೈನ್ ಮನೆಯಲ್ಲಿ ಇರುವಂತಹ ಕಾರ್ಮಿಕ ವಲಯದಲ್ಲಿ ಬಹುತೇಕ ಕಡೆಗಳು ನಾವು ಕಾಣ್ತೇವೆ. ಮಕ್ಕಳನ್ನ ಬಿಟ್ಟು ಜೊತೆಗೆ ತೋಟಕ್ಕೆ ಕರ್ಕೊಂಡು ಹೋಗೋದು, ಒಂದು ಸೈಡಲ್ಲಿ ಕೂರಿಸಿರ್ತಾರೆ, ಅವ್ರು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಮಕ್ಕಳ ತಮ್ಮ ಪಾಡಿಗೆ ಆಟ ಆಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಕಾಳಜಿ ಇದ್ದಿದ್ರೆ ಇಷ್ಟೆಲ್ಲ ಅಚಾತುರ್ಯಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ನನ್ನ ವಿಷಯಕ್ಕೆ ಬರ್ತೇನೆ. ಒಂದು ಮಗು ಕಾಣೆಯಾಗುತ್ತೆ, ಮಧ್ಯಾಹ್ನದ ನಂತರ ಕಾಣೆಯಾಗುತ್ತೆ ಅಂತ ಅವ್ರ ಪೋಷಕರು ಹೇಳ್ಕೊಂಡಿದ್ದಾರೆ, ತೋಟದೊಳಗೆ ಹೋಗಿದೆ ಅಂತ. ಆ ಕ್ಷಣಕ್ಕೆ ಅವರು ಅಕ್ಕಪಕ್ಕದವರಿಗೆ ಹೇಳಿದ್ದಾರೆ, ತೋಟ ಮಾಲೀಕರಿಗೆ ಹೇಳಿದ್ದಾರೆ. ಅದು ಎಲ್ಲ ಕಡೆ ಸುದ್ದಿಯ ಹಬ್ಬಿದೆ. ಆ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಒಂದಷ್ಟು ಕಾಳಜಿ ವಹಿಸಿ ಮಗುವಿನ ಹುಡುಕಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆ ಮಗು ಸಿಕ್ಕಿರೋದು ಇಲ್ಲಿ ಅಲ್ಲಿನ ಜನರೇ ಹೇಳುವಂಥ ಪ್ರಕಾರ, ನಾನು ವಿಡಿಯೋವನ್ನು ಗಮನಿಸಿದೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ, 3 ಕಿಲೋಮೀಟರ್ ದೂರ, 3 ಕಿಲೋಮೀಟರ್ಗೆ ಹೆಚ್ಚು ದೂರ ವ್ಯಾಪ್ತಿಯಲ್ಲಿ ಮಗು ಸಿಕ್ಕಿದೆ ಅಂತ. ಒಂದು ಮಗು ಮಧ್ಯಾಹ್ನ ನಂತರ ತಪ್ಪಿಸ್ಕೊಂಡು ಹೋಗುತ್ತೆ. ಹೋದ ನಂತರದಲ್ಲಿ ಒಂದು ರಾತ್ರಿ ಇಡೀ ನಿರ್ಜನ ಪ್ರದೇಶದಲ್ಲಿ ಕಳೆಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಮಗು ಬೇರೆ ರೀತಿ ಯಾರ ಜೊತೆ ಹೆಚ್ಚು ಮಾತಾಡೋದಿಲ್ಲ, ಆಳೋದಿಲ್ಲ, ಗಲಾಟೆ ಮಾಡೋದಿಲ್ಲ ಅನ್ನೋಂಥದ್ದು ಒಂದು ಭಾಗ. ಅದು ಪೋಷಕರ ಜೊತೆ ಇದ್ದಾಗ, ಅಪ್ಪ ಅಮ್ಮ ಜೊತೆ ಇದ್ದಾಗ ಸಹಜವಾಗಿ ಅಳು ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಮಕ್ಕಳ ವರ್ತನೆ ಆ ರೀತಿ ಇರ್ಬೋದು. ಆದರೆ ನನ್ನ ಜೊತೆಯಲ್ಲಿ ಯಾರೂ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಅಜ್ಜ ಅಜ್ಜಿ ಅಥವಾ ಬೇರೆ ಯಾರೇ ಮನುಷ್ಯ ಸಂಪರ್ಕ ಇಲ್ಲ ಅಂತ ಅಂದಾಕ್ಷಣ ಕಾಡ್ಗತ್ತಲಲ್ಲಿ ಎಂಥ ಮನುಷ್ಯನಾದರೂ ಕೂಡ ಆತಂಕಕ್ಕೊಳಗಾಗ್ತಾನೆ. ಅದರಲ್ಲೂ ಸಣ್ಣ ಮಕ್ಕಳು ನಾವು ಮನೆಯಲ್ಲೇ ಇದ್ದಾಗ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋಗ್ಲಿಕ್ಕೆ ಭಯಪಡುವಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಸಂಪೂರ್ಣ ನಿರ್ಜನ ಪ್ರದೇಶ, ಅಲ್ಲಿ ಇರಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಮೊದಲ ಪ್ರಶ್ನೆ. ಮತ್ತೊಂದು, ಅಲ್ಲಿಂದ ಮಗು ಎಲ್ಲಿ ಆಟ ಆಡ್ತಾ ಇತ್ತು, ಅಲ್ಲಿಂದ ನಂತರದಲ್ಲಿ ಮಗು ಸಿಕ್ಕಿದ್ದು 3 ಕಿಲೋಮೀಟರ್ಗೆ ಹೆಚ್ಚು ಅಂತರ ಅಂತ ಹೇಳ್ತಾರೆ. ಒಂದು ರಾತ್ರಿಗಿಡೀ 3 ಕಿಲೋಮೀಟರ್ ವ್ಯಾಪ್ತಿಯನ್ನ ಮಗು ನಡೆದುಕೊಂಡು ಹೋಗಿ ತಲುಪೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ. ನಾ ಇದನ್ನ ಸಂಪೂರ್ಣ ತಳ್ಳಿ ಹಾಕ್ತಾ ಇಲ್ಲ.
1000ರಲ್ಲಿ ಒಂದು ಪ್ರಕರಣ, 100ರಲ್ಲಿ ಒಂದು ಪ್ರಕರಣ ಆಗಬಹುದು. ಆದರೆ ಇಂತಹ ಪ್ರಕರಣದಲ್ಲಿ ಇದು ಸಾಧ್ಯ ಇದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಕೇವಲ ಬ್ಲೈಂಡ್ ಆಗಿ ಒಂದು ಆಯಾಮದಲ್ಲಿ ನಾವು ಚಿಂತನೆ ಮಾಡೋದನ್ನು ಬಿಟ್ಟು ಇದರ ಹಿಂದೆ ಏನಿರ್ಬೋದು ಅಂತ. ಮಗು ಒಂದು ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಒಂದು ರಾತ್ರಿಯನ್ನ ಕಳೆಯೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂತ ಹೇಳಿದ್ರೆ ಅದು ಕಾಡು ಪ್ರಾಣಿಗಳಿರುವಂತಹ ಪ್ರದೇಶ. ಅಲ್ಲಿನ ಜನರೇ, ತೋಟ ಮಾಲೀಕರೇ ಹೇಳಿಕೊಂಡ ಹಾಗೆ, ಅಲ್ಲಿನ ಸ್ಥಳೀಯರೇ ಹೇಳಿಕೊಂಡ ಹಾಗೆ ಹುಲಿಗಳ ಓಡಾಟ ಇರುವಂತಹ ಪ್ರದೇಶ. ಹೆಚ್ಚಂದೆಲ್ಲ ಇಲ್ಲ ಅಂತ ಹೇಳಿದ್ರೆ ಒಂದೆರಡು ಹುಲಿ ಆದ್ರೂ ಆ ಸುತ್ತಮುತ್ತ ಅರಣ್ಯ ಪ್ರದೇಶದಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಬೇರೆ ಬೇರೆ ಪ್ರಾಣಿಗಳು ಓಡಾಟ ಇರುವಂತಹ ಪ್ರದೇಶ. ಅಂಥ ಪ್ರದೇಶದಲ್ಲಿ ಮಗು ಸಣ್ಣ ಪುಟ್ಟ ತರಿಸಿದ ಗಾಯವೂ ಕೂಡ ಆಗದ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಪವಾಡ ಸಂಭವಿಸಬೇಕು, ಅಥವಾ ನಾವು ಮೂರ್ಖರಾಗಿರ್ಬೇಕು ಅದನ್ನು ನಂಬೋದಕ್ಕೆ. ಇಲ್ಲಿ ಆ ಮಗುವನ್ನ ಏನಾಗಿರ್ಬೋದು ಅಂತ ಯೋಚನೆ ಮಾಡಿದಾಗ ನನ್ನ ಥಾಟ್, ನನಗೆ ಅನಿಸಿದ ಜೊತೆಗೆ ನಾನು ಮಾತಾಡಿದಾಗ ಅಲ್ಲಿನ ಹಿರಿಯರಲ್ಲ, ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಹಿರಿಯ ವೈದ್ಯರು, ಜೊತೆಗೆ ಇಂಥ ಪ್ರಕರಣದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಗಮನಿಸಿದಂಥವ್ರನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಒಂದು, ಈ ಮಗು ತಪ್ಪಿಸ್ಕೊಂಡು ಹೋಗಿದೆ. ಆ ನಂತರದಲ್ಲಿ ಒಂಟಿ ಮಗು ಸಿಕ್ಕಾಗ ಬೇರೆ ಯಾರೋ ಆ ಮಗುವನ್ನ ಹಿಡಿದು ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಅಂದ್ರೆ ಒಂದು ಮಗು ಇದೆ, ಮಗು ಸಿಕ್ಕಿದೆ, ಅದರ ಜೀವಕ್ಕೆ ಏನೋ ಅಪಾಯ ಆಗಬಾರ್ದು, ಅದರ ಪೋಷಕರು ಯಾರೋ ಬರ್ಬೋದು ಹುಡ್ಕೊಂಡು ಅನ್ನುವಂಥ ವಿಚಾರದಿಂದ ಆ ಮಗುವನ್ನ ಕೊಂಡು ಹೋಗಿರುವಂಥ, ಮನೆಗೆ ತೆಗೆದುಕೊಂಡು ಹೋಗಿರುವಂತಹ ಸಾಧ್ಯತೆ ಇದೆ. ಯಾವಾಗ ಈ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿ, ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಹುಡುಕಾಟ ನಡೆಸಿದಂತಹ ಸಂದರ್ಭ ಅವ್ರಿಗೂ ಕೂಡ ಒಂದು ಆತಂಕ ಶುರುವಾಗಿರ್ಲಿಕ್ಕೆ ಸಾಕು. ನಾನು ಇದನ್ನು 100% ಹೇಳ್ತಾ ಇಲ್ಲ, ಈ ಸಾಧ್ಯತೆ ಇರ್ಬೋದು ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಹೇಳ್ತಾ ಇದ್ದೇನೆ. ಆತಂಕ ಶುರುವಾದಾಗ ಏನು ಮಾಡ್ತಾರೆ, ಸಹಜವಾಗಿ ನೇರವಾಗಿ ಮಗುವನ್ನು ಕರ್ಕೊಂಡು ಬಂದರೆ ಒಂದು ಯಾರು ಅಂದ್ಕೊಳ್ಲಿಕ್ಕಿಲ್ಲ, ಮತ್ತು ಇನ್ನೊಂದು ಆಯಾಮದಲ್ಲಿ ಅವ್ರಿಗೆ ಅಂದ್ಕೊಳ್ಳೋದು ಒಂದು, ಈ ಮಗುವನ್ನು ಇವರೇ ಎತ್ಕೊಂಡು ಕಿಡ್ನಾಪ್ ಮಾಡಿದ್ರು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಇದು ಚರ್ಚೆ ಆಗ್ಬೋದು ಅನ್ನುವಂತಹ ಭಯ ಅವರಿಗೆ ಕಾಡಿದಿರುತ್ತೆ. ನಂತರದಲ್ಲಿ ಲೀಗಲಿ ಸಮಸ್ಯೆ ಆಗ್ಬೋದು ಅನ್ನುವಂತಹ ಭಯ ಕೂಡ ಅವ್ರನ್ನ ಕಾಡಿರ್ಲಿಕ್ಕೆ ಸಾಕು. ಹಾಗಾಗಿ ಆ ಮಗುವನ್ನ ಹೇಗಿದ್ರೂ ಹುಡುಕಾಡ್ತಾ ಇದ್ದಾರೆ. ಯಾವುದಾದ್ರು ಒಂದು ಸುರಕ್ಷಿತ ಜಾಗದಲ್ಲಿ ಇಟ್ಟರೆ, ಇವರು ಕಾಡಿನ ಮೂಲೆಯಲ್ಲಿ ಸಿಕ್ಕಿದ್ದು ಅಂತ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ವಿಚಾರ. ಕೆಲವರು ಎಲ್ಲಿ ಸಿಕ್ಕಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಯಾವುದೋ ನಿಬಿಡ ಜನ ಓಡಾಟ ಇರುವಂತಹ ಪ್ರದೇಶದಲ್ಲೇ ಆ ಮಗು ಸಿಕ್ಕಿದೆ ಅನ್ನೋ ವಿಚಾರ ಕೂಡ ಬರ್ತಾ ಇದೆ. ಆ ವಿಷಯವನ್ನ ಅಲ್ಲಿನವರೇ ಹೇಳಬೇಕಾಗುತ್ತೆ, ಆ ಮಗು ಸಿಕ್ಕಂತಹ ಸ್ಥಳ, ಪರಿಸ್ಥಿತಿ ಹೇಗಿತ್ತು ಅಂತ. ಆದರೆ ನಾನಿಲ್ಲಿ ಯಾರನ್ನೂ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವರು, ಅವರ ಆಸಕ್ತಿ ಇದೆ, ಎಲ್ಲರೂ ಅವರ ಕೆಲಸವನ್ನು ಬಿಟ್ಟು ಪಾಲ್ಗೊಂಡಿದ್ದಾರೆ. ಅಶ್ವಾನ ಅದರ ಪ್ರಯತ್ನವನ್ನು ಅದು ಮಾಡಿದೆ. ಜೊತೆಗೆ ಪೊಲೀಸ್ ಇಲಾಖೆಯವರು ಇರ್ಬೋದು, ಅರಣ್ಯ ಇಲಾಖೆ, ಸ್ಥಳೀಯರು, ಪಂಚಾಯತಿಯವರು ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಒಂದು ಮಗುವಿನ ಹುಡುಕಾಟಕ್ಕೆ ಎಲ್ಲರೂ ತಮ್ಮ ಟೈಮನ್ನು, ತಮ್ಮ ಶ್ರಮವನ್ನು ವ್ಯಯಿಸಿದ್ದಾರೆ. ಆದರೆ ಆ ಸಾಧ್ಯತೆ ಹೇಗೆಲ್ಲ ಇರ್ಬೋದು ಅನ್ನೋಂಥ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು. ಒಂದು ವೇಳೆ ಪವಾಡ ರೀತಿಯಲ್ಲಿ ಸಂಭವಿಸಿ ಮಗು ಅಲ್ಲಿಗೆ ನಡೆದುಕೊಂಡು ಅಥವಾ ತೆವಳ್ಕೊಂಡು ಹೋಗಿ ಅನ್ನ ಆಹಾರ ಇಲ್ಲದೆ ಒಂದು ರಾತ್ರಿಯನ್ನು ಕಳೆದು ನಿತ್ರಾಣಗೊಂಡು ನಂತರದಲ್ಲಿ ಕೈಗೆ ಸಿಕ್ಕಿದ್ರೆ ಆ ಸಾಧ್ಯತೆಯನ್ನು ಕೂಡ ನಾನು ತಳ್ಳಿ ಹಾಕೋದಿಲ್ಲ. ಒಟ್ಟಾರೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಆದರೆ ಪ್ರಕರಣದ ಹಿಂದೆ ನಾವು ಬ್ಲೈಂಡ್ ಆಗಿ ಒಂದೇ ಆಯಾಮದಲ್ಲಿ ಯೋಚನೆ ಮಾಡೋದಕ್ಕಿಂತ ಏನೆಲ್ಲ ಸಾಧ್ಯತೆ ಇದ್ದಿರ್ಬೋದು. ಜೊತೆಗೆ ಪೋಷಕರನ್ನ ನಾನು ಇಲ್ಲಿ ಮತ್ತೊಮ್ಮೆ ಆಗಲೇ ಹೇಳ್ದಾಗೆ ಪೋಷಕರ ಕಾಳಜಿ ಸಣ್ಣ ಮಕ್ಕಳ ವಿಚಾರದಲ್ಲಿ ಹೇಗೆ ಇರಬೇಕು ಅನ್ನೋಂಥದ್ದು. ಬೇರೆ ಮಕ್ಕಳ ಜೊತೆ ಆಟಕ್ಕೆ ಬಿಟ್ಟಂತ ನಂತರದಲ್ಲಿ ಒಂದು ವೇಳೆ ಮಗು ಬೇರೆ ಕಡೆ ಹೋಯ್ತು ಅಂದಾಕ್ಷಣ ಮಕ್ಕಳನ್ನ ವಿಚಾರಣೆ ಮಾಡಿ ಯಾವ ಕಡೆ ಹೋಯ್ತು ಅಂತ ಆ ತಕ್ಷಣಕ್ಕೆ ಹುಡುಕಾಡಿದ್ರೆ 2 ವರ್ಷದ ಮಗು ಹೆಚ್ಚು ಅಂತ ಹೇಳಿದ್ರೆ ಎಷ್ಟೊತ್ತು, 1-2 ಗಂಟೆ ಅಂತರದಲ್ಲಿ ಎಷ್ಟು ಕ್ರಮಿಸ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ರೀತಿ ಬೇರೆ ಬೇರೆ ರೀತಿಯ ಅನುಮಾನಗಳು ಯೋಚನೆ ಮಾಡಿದಾಗ ಹುಟ್ಕೊಳ್ಳುತ್ತೆ. ಆದರೆ ಏನು ಆಗದೆ ಮಗು ಸುರಕ್ಷಿತ ರೀತಿಯಲ್ಲಿ ಸಿಕ್ಕಿರೋದು ಅವರ ಪುಣ್ಯ. ದೊಡ್ಡ ತಲೆನೋವು ತಪ್ಪಿರೋದು ಅರಣ್ಯ ಇಲಾಖೆಗೆ ಮತ್ತೆ ಪೊಲೀಸ್ ಇಲಾಖೆಗೆ. ಯಾಕೆಂತ ಹೇಳಿದ್ರೆ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ದೊಡ್ಡ ಆರೋಪ ಅರಣ್ಯ ಇಲಾಖೆಗೆ ಮತ್ತೆ ಪೊಲೀಸರ ಮೇಲೆ ಬರ್ತಾ ಇತ್ತು. ಇಷ್ಟೆಲ್ಲ ಆದ ನಂತರದಲ್ಲಿ 1-2 ವರ್ಷದ ಮಗುವನ್ನು ಹುಡುಕ್ಲಿಕ್ಕಾಗಿಲ್ವಾ, ಯಾರ ನಿರ್ಲಕ್ಷ್ಯ, ಗೊತ್ತೇ ಇದೆ ಒಂದು ಸಮಾಜದಲ್ಲಿ ಏನೆಲ್ಲ ಮಾತಾಡ್ಕೊಳ್ತಾರೆ ಅನ್ನೋ ಒಂದು ಪ್ರಕರಣ ಆದ ನಂತರದಲ್ಲಿ ಇದೆಲ್ಲದಕ್ಕೂ ಅವಕಾಶ ಆಗಲಿಲ್ಲ, ಸುಖಾಂತ್ಯ ಕಂಡಿದೆ. ಆದರೆ ನಾವು ಯೋಚನೆ ಮಾಡಬೇಕಾದಂತಹ ಆಯಾಮಗಳು ಅನೇಕ ಇದ್ದಾವೆ, ಏನು ಸಾಧ್ಯತೆಗಳು ಅಂತ. ನಿಮಗೂ ಕೂಡ ಈ ಕಂಟೆಂಟ್ ನೋಡಿದ ನಂತರದಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾರನ್ನೂ ಕೂಡ ನಾನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಎಲ್ಲರ ಶ್ರಮ ಇದೆ, ಅವರ ಶ್ರಮಕ್ಕೆ ಮೆಚ್ಚುಗೆ ಕೂಡ ಇದೆ. ಆದರೆ ಇಂಥ ಪ್ರಕರಣಗಳು ಆದಾಗ ನಾವು ಕೇವಲ ಒಂದೇ ಆಯಾಮದಲ್ಲಿ ಯೋಚನೆ ಮಾಡೋದಕ್ಕಿಂತ ಅದರ ಹಿಂದಿನ ಸಾಧ್ಯತೆಗಳು ಏನಿರ್ಬೋದು ಅನ್ನೋದ್ರು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಯಾರಾದರೂ ತೆಗೆದುಕೊಂಡು ಹೋಗಿ ಆ ಮಗುವನ್ನು ಸುರಕ್ಷಿತವಾಗಿ ವಾಪಸ್ ತಂದು ಬಿಟ್ಟಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು. ಯಾಕಂತ ಹೇಳಿದ್ರೆ ಒಂದು ರಾತ್ರಿಯಲ್ಲಿ
ಮಗುವಿಗೆ ಏನೆಲ್ಲ ಆಗಬಹುದು ಸಾಧ್ಯತೆ ಇತ್ತು ಅದನ್ನು ತಪ್ಪಿಸಿದಂತಹ ಶ್ರೇಯ ನಿಮಗೂ ಕೂಡ ಸಲ್ಲುತ್ತೆ. ನಿರ್ಲಕ್ಷ್ಯದಿಂದ ಆಗಬಹುದಾದಂತಹ ಅನಾಹುತವನ್ನು ಯಾರೆಲ್ಲ ತಪ್ಪಿಸುವಲ್ಲಿ ಶ್ರಮಿಸಿದ್ದೀರಿ, ತಮ್ಮ ಸಮಯವನ್ನು ತಮ್ಮ ಶ್ರಮವನ್ನು ಹಾಕಿದ್ದೀರಿ, ಎಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾನೆ. ಇನ್ನೊಂದು ವಿಚಾರ ನಾನು ಹೇಳಬೇಕು, ಮಾಧ್ಯಮಗಳಲ್ಲೂ ಕೂಡ ಒಂದು ರೀತಿ ಭಾವನಾತ್ಮಕವಾಗಿಯೇ ನಮಗೆ ಸುದ್ದಿಯನ್ನು ತಲುಪಿಸ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಒಂದು ಆ ವಾಸ್ತವತೆಯನ್ನು ವಿಮರ್ಶೆ ಮಾಡುವಂತಹ ವರದಿಗಳು ಬಂದಿದ್ರೆ ಬೇರೆ ಬೇರೆ ಆಯಾಮಗಳು ನಮಗೆ ತಿಳಿದು ಬರ್ತಾ ಇತ್ತು. ನಾನು ನಿಮ್ಮನ್ನು ಕೇಳ್ತೇನೆ, ಈ ಪ್ರಕರಣವನ್ನು ನೀವು ಬೇರೆ ಬೇರೆ ಮಾಧ್ಯಮಗಳ ವರದಿಯಲ್ಲಿ ನೋಡಿದಿರಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪೋಸ್ಟ್ಗಳು ಬಂದಿದ್ದಾವೆ, ಅವುಗಳನ್ನು ಕೂಡ ಗಮನಿಸಿದ್ದೀರಿ, ನಮ್ಮ ವಿಚಾರ ನಾವೀಗ ಕೊಡ್ತಾ ಇರುವಂಥ ವಿಚಾರವನ್ನು ಕೂಡ ನೀವು ಗಮನಿಸಿದ್ದೀರಿ. ಈ ಒಟ್ಟಾರೆ ಪ್ರಕರಣವನ್ನು ನೋಡಿದಾಗ, ಕಂಪ್ಲೀಟ್ ಒಂದು ಪಿಕ್ಚರನ್ನು ನೋಡಿದಾಗ ನಿಮಗೇನು ಅನಿಸ್ತಾ ಇದೆ? ಯಾರಾದರೂ ಈ ಸಂದರ್ಭದ ಲಾಭವನ್ನು ಪಡೆಯೋದಕ್ಕೆ ಯತ್ನಿಸಿದ್ದಾರಾ? ಪ್ರಚಾರಕ್ಕಾಗಿ ಯಾರಾದರೂ ಬಳಸ್ಕೊಂಡಿದ್ದಾರಾ? ಅಥವಾ ನಿಮಗೆ ಏನನ್ಸುತ್ತೆ ಒಟ್ಟಾರೆ ಚಿತ್ರಣವನ್ನು ನೋಡಿದಾಗ? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ, ನಿಮ್ಮಲ್ಲಿ ಏನಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನೋಡೋಣ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಾನು ಓದ್ತೇನೆ. ಮತ್ತೆ ಸಿಗೋಣ. ಧನ್ಯವಾದ. ಎಲ್ಲರೂ ಕ್ಷೇಮವಾಗಿರಿ. ಬಾಯ್.